ಕಡೆಯಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ನೋಡಬಹುದು. ಇದು ನೋಡುವುದಕ್ಕೆ ಈಗ ಇಲ್ಲಿ ನೋಡಬಹುದು. ಶುದ್ಧ ಕುಡಿಯುವ ನೀರಿನ ಘಟಕ ಕಾಮಗಾರಿ ಹೆಸರು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಅಳವಡಿಕೆ ಇದೆ. ಆದ್ರೆ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ, ಆದ್ರೆ ಚಲನೆಯಲ್ಲಿ ಇಲ್ಲ, ಚಾಲ್ತಿಯಲ್ಲಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಗೊತ್ತಿಲ್ಲ. ಆಳ್ಬಿದ್ದಂತ ಒಂದು ಸ್ಕೂಲ್ ಅಂದ್ರೆ ಕಟ್ಟಡದಲ್ಲಿ ತಂದು ಇಟ್ಟು ಹೋಗೋದ್ರಿಂದ ಅದು ವೇಸ್ಟ್. ಅಂದ್ರೆ ಇಲಿ ಮತ್ತು ಏನಾದ್ರೂ ತಿಂದು ಅದು ವೇಸ್ಟ್ ಆಗ್ತದೆ ವಿನಃ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಬರಲ್ಲ ಅನ್ನೋದು ಕೂಡ ನಮ್ದೊಂದು ಈ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನಾನಿದ್ದೇನೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ಕಾರ್ಪೋಸ್ಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಕೆಆರ್ಡಿಬಿ ಕಡೆಯಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ನೋಡಬಹುದು. ಇದು ನೋಡುವುದಕ್ಕೆ ಈಗ ಇಲ್ಲಿ ನೋಡಬಹುದು. ಶುದ್ಧ ಕುಡಿಯುವ ನೀರಿನ ಘಟಕ ಕಾಮಗಾರಿ ಹೆಸರು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿ ಕೆಕೆಆರ್ಡಿಬಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಶಾಲಾ ಕಾಲೇಜುಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಂತ ಅಳವಡಿಕೆ ಇದೆ. ಆದ್ರೆ ಇದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ, ಆದ್ರೆ ಚಲನೆಯಲ್ಲಿ ಇಲ್ಲ, ಚಾಲ್ತಿಯಲ್ಲಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಇದೇ ಸ್ಕೂಲ್ ನಲ್ಲಿ HDFC ಬ್ಯಾಂಕ್ ಕಡೆಯಿಂದ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಸಣ್ಣ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಅದು ಈ ಸದ ಪ್ರಾರಂಭ ಅಂದ್ರೆ ಚಾಲ್ತಿಯಲ್ಲಿದೆ. ಆದ್ರೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ನೋಡಿ, ಪ್ರಾರಂಭದ ದಿನಾಂಕ 1/3/2024 ಇದೆ. ಈ ಮುಕ್ತಾಯ ದಿನಾಂಕ 15/3/2024 ಇದೆ. ಆದ್ರೆ ಇದು ಮಾತ್ರ ಇಲ್ಲಿ ಮಕ್ಕಳಿಗೆ ನೀರು ಕುಡಿಯುವುದಕ್ಕೆ ಮತ್ತು ಇಲ್ಲಿ ನೀರಿನ ಸೌಕರ್ಯ ಕೂಡ ಇದೆ. ಆದ್ರೆ ಈ ಮಷೀನ್ ಮಾತ್ರ ಚಾಲು ಇಲ್ಲ. ಯಾಕೆ ಚಾಲು ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಹೇಳಿದ್ರೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ವಿಷಯ ಇದೆ. ಹೀಗಾಗಿ ಇಲ್ಲಿ ಆದಷ್ಟು ಬೇಗ ಈ ಕಲ್ಯಾಣ ಕರ್ನಾಟಕ ಅಂದ್ರೆ ಕೆಕೆಆರ್ಡಿಬಿ ಇದು ಏನು ಫಿಲ್ಟರ್ ನೀರ್ ಇದೆ ಅಲ್ಲ, ಆದಷ್ಟು ಬೇಗ ನೀವು ಪ್ರಾರಂಭ ಮಾಡಿದ್ದೆ ಆದ್ರೆ ಈ ಮಕ್ಕಳಿಗೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಸುಮ್ನೆ ನೀವು ಈ ರೀತಿ ಆಳ್ಬಿದ್ದಂತ ಒಂದು ಸ್ಕೂಲ್ ಅಂದ್ರೆ ಕಟ್ಟಡದಲ್ಲಿ ತಂದು ಇಟ್ಟು ಹೋಗೋದ್ರಿಂದ ಅದು ವೇಸ್ಟ್. ಅಂದ್ರೆ ಇಲಿ ಮತ್ತು ಏನಾದ್ರೂ ತಿಂದು ಅದು ವೇಸ್ಟ್ ಆಗ್ತದೆ ವಿನಃ ಅದು ಯಾವುದಕ್ಕೂ ಕೂಡ ಪ್ರಯೋಜನ ಬರಲ್ಲ ಅನ್ನೋದು ಕೂಡ ನಮ್ದೊಂದು ಆಶಯ ಇದೆ. ಆದ ಕಾರಣ ಇದಕ್ಕೆ ಸಂಬಂಧಪಟ್ಟವರು ಇದನ್ನ ಕೂಡಲೇ ಈ ಒಂದು ಕಾರ್ಬೋಸ್ಕ ಗ್ರಾಮದಲ್ಲಿ ಇರುವಂತಹ ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಪ್ರಾರಂಭ ಮಾಡಬೇಕು ಅನ್ನೋದು ಒಂದು ನಮ್ಮ ಮನವಿ ಇದೆ. ಸ್ಟಾರ್ ಕನ್ನಡ ನ್ಯೂಸ್ 24x7 ರವಿಕುಮಾರ್ ಬಡಿಗೆ.